ದಾಂಡೇಲಿ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ 2 ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ. ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿ ಹಳಿಯಾಳ ರಸ್ತೆಯ ಅಲೈಡ್ ಏರಿಯಾದಲ್ಲಿ ಮತ್ತು ಬಸವೇಶ್ವರ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸುಸಜ್ಜಿತ ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆಯು ಇಂದು ಶುಕ್ರವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಜರುಗಿತು. ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರು 2 ಅಂಗನವಾಡಿ ಕೇಂದ್ರಗಳ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆರ್.ವಿ. ದೇಶಪಾಂಡೆ ಅವರು, ಅಂಗನವಾಡಿ ಕೇಂದ್ರಗಳು ಒಂದು ಮಗುವಿನ ಶೈಕ್ಷಣಿಕ ಕ್ಷೇತ್ರದ ಮೊದಲ ಮೆಟ್ಟಿಲು. ಕ್ಷೇತ್ರದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಅತ್ಯಂತ ಬದ್ಧತೆಯಿಂದ ಕೆಲಸ ನಿರ್ವಹಿಸಲಾಗಿದೆ. ಸಿಎಸ್ಆರ್ ಯೋಜನೆಯಡಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ಅತ್ಯುತ್ತಮವಾದ ಹಾಗೂ ಸುಸಜ್ಜಿತವಾದ ಅಂಗನವಾಡಿ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಕಾಗದ ಕಾರ್ಖಾನೆಯ ಈ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿ ಕಾಗದ ಕಾರ್ಖಾನೆಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿ.ಸಿ. ಹಾದಿಮನಿ, ಪೌರಾಯುಕ್ತರಾದ ವಿವೇಕ್ ಬನ್ನೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಡಾಕ್ಟರ್ ಲಕ್ಷ್ಮೀ ದೇವಿ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕರಾದ ರಾಘವೇಂದ್ರ ಜೆ.ಆರ್., ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ನಗರಸಭೆಯ ಸದಸ್ಯರುಗಳಾದ ಸರಸ್ವತಿ ರಜಪೂತ್, ಪ್ರೀತಿ ನಾಯರ್, ರಮಾ ರವೀಂದ್ರ ಹಾಗೂ ಅಂಗನವಾಡಿ ಕೇಂದ್ರಗಳ ಮೇಲ್ವಿಚಾರಕಿಯರು, ಕಾರ್ಯಕರ್ತೆಯರು, ಮಕ್ಕಳ ಪಾಲಕರು, ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಸವೇಶ್ವರ ನಗರದ ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡವನ್ನು ಉದ್ಘಾಟಿಸಿದ ಬಳಿಕ ಸ್ಥಳೀಯ ನಗರಸಭೆಯ ಸದಸ್ಯರಾದ ರಮಾ ರವೀಂದ್ರ ಅವರು ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರನ್ನು, ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಉಪಾಧ್ಯಕ್ಷರಾದ ಶಿಲ್ಪಾ ಕೋಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುಧಾ ರಾಮ್ಲಿಂಗ್ ಜಾಧವ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ರಾಘವೇಂದ್ರ ಜೆ.ಆರ್. ಮತ್ತು ರಾಜೇಶ್ ತಿವಾರಿ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಡಾಕ್ಟರ್ ಲಕ್ಷ್ಮೀ ದೇವಿ ಅವರನ್ನು ಕೂಡ ಸನ್ಮಾನಿಸಿದರು. 2 ಅಂಗನವಾಡಿ ಕೇಂದ್ರದ ವಿದ್ಯುತ್ ಲೋಕಾರ್ಪಣೆ ಮಾಡಿದ್ದೀರಿ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಏನು ಹೇಳ್ತೀರಿ? ಅಂಗನವಾಡಿಗಳು ಅಂದರೆ ನಮ್ಮ ಬಾಲಕರಿಗೆ ಮೊನ್ನೆ ನಡೆದು ನಾನು 2ನೇ ವಿದ್ಯೆ ಸಂಪಾದನೆ ಮಾಡುವ ಒಂದು ಕೇಂದ್ರ, ಶಾಲೆ ಅನ್ನಿ, ಕೇಂದ್ರ ಅನ್ನಿ, ಏನು ಅನ್ನಿ, ಮೊದಲೇನು ತಾಯಿ ಕಲಿಸ್ತಾರೆ ಮಗು, ಅದರ ನಂತರ ಅಂಗನವಾಡಿ. ಹಾಗಾಗಿ ಮೂಲಭೂತ ಸೌಕರ್ಯಗಳು ಶಿಕ್ಷಣ ಇಲಾಖೆ ಶಾಲೆಗಳು ಬಂದು, ಹೈಸ್ಕೂಲ್ ಬಂದು, ಅಂಗನವಾಡಿಗಳು ಬಂದು, ಇಲ್ಲಿ ಮೂಲಭೂತ ಸೌಕರ್ಯಗಳು ನಿರ್ಮಾಣ ಮಾಡೋದು ನನ್ನ ಕನಸು. ಹಾಗಾಗಿ ನಾನು ಯಾವಾಗಲೂ ಇದರ ಮೇಲೆ ಒತ್ತಿಟ್ಟಿದ್ದೇನೆ. ಈ 2 ಅಂಗನವಾಡಿಗಳಂತೆ ಉದ್ಘಾಟನೆ ಮಾಡಿದ್ದಾರೆ. ವೆಸ್ಟ್ ಕೋಸ್ಟ್ ಬೆಂಗಳೂರು ಅವರು ನಮ್ಮ ಸಿಎಸ್ಆರ್ ಅದು ಅವರು ಮಾಡಿದ್ದಾರೆ. ದಾಂಡೇಲಿ ಇನ್ನೂ ಕೆಲವು ಕಡೆ ಅಂಗನವಾಡಿಗಳು ಆಗಬೇಕು, ಅದು ಕೆಲವು ಕಡೆ ಜಗದ ಸಮಸ್ಯೆ. ಹಾಗಾಗಿ ಅದು ಸಹ ಕ್ರಮೇಣ ಅಂಗನವಾಡಿ ಕಟ್ಟುವ ವಿತರಣೆಗೆ ಎಲ್ಲರೂ ಸಹಕಾರದಿಂದ ಪ್ರಯತ್ನ ಮಾಡಬಹುದು. ನಾನು ಹೇಳಬೇಕು, ಈ ಸಣ್ಣ ಮಕ್ಕಳು ಅಷ್ಟು ದೊಡ್ಡ ಒಂದು ಸಂಪತ್ತು. ಇದಕ್ಕೆ ಸರಿಯಾದ ಮಾರ್ಗದರ್ಶನ ಬೇಕಾಗಿದೆ. ವಿದ್ಯೆ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಬೇಕಾಗ್ತದೆ. ಹಾಗಾಗಿ ಕೇವಲ ಸರ್ಕಾರ ಅಷ್ಟೇ ಅಲ್ಲ,
ಇದು ತೀರ್ಥ ವಿದ್ಯಾಲಯ ಇದೆ ದಾಂಡೇಲಿಯಲ್ಲಿ. ಆ ಒಳ್ಳೆಯ ಸಂಸ್ಥೆ. ಪೂಜ್ಯ ದಿವಂಗತ ಶ್ರೀಧರ್ ದೇಸಾಯಿ ಅವರು ಪ್ರಾರಂಭ ಮಾಡಿದ ಸಂಸ್ಥೆ. ಹಾಗಾಗಿ ಒಂದು ಅಂಗನವಾಡಿ ನಾವೆಲ್ಲರೂ ಕೂಡಿ ಮಾಡಿದ್ದೇವೆ. ಇದರಿಂದ ಮಕ್ಕಳಿಗೆ ಮತ್ತು ಇಲ್ಲಿ ಅಂಗನವಾಡಿ ಟೀಚರ್ಗೂ ಸಹ ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳಿಗೆ ಕಲಿಸುವುದು ಸಾಧ್ಯ ಅಂತ ಭಾವಿಸ್ತೀನಿ.